ದುಡ್ಡಿರುವವನು ಅಂತ ಹೈಪ್ ಆಗಿತ್ತು. ತಾನು 3 ಲೋಕಗಳಲ್ಲಿ ಅಂದರೆ ಸ್ವರ್ಗ, ಭೂಮಿ ಮತ್ತು ಪಾತಾಳ ಈ 3 ಲೋಕಗಳಿಗೂ ವರ್ಲ್ಡ್ ಫೇಮಸ್ ಶ್ರೀಮಂತ ಎಂದು ಜಂಬದಿಂದ ಬೀಗುತ್ತಿದ್ದ. ಸ್ವಲ್ಪ ಅವನ ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ನಮಸ್ಕಾರ ನಮಸ್ಕಾರ. ಭೂಲೋಕದ ಎಲ್ಲ ಜನರಿಗೆ ನಮಸ್ಕಾರ. ನಿಮಗೆಲ್ಲರಿಗೂ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಮೈ ನೇಮ್ ಇಸ್ ಕುಬೇರ, ಬೇರೆ ಲೆವೆಲ್ ಶ್ರೀಮಂತ. ನಿಮ್ಮ ಈಗಿನ ಬಿಲಿಯನೇರ್ಸ್ ಎಲ್ಲ ಇದ್ದಾರಲ್ಲ, ಆ ಬಿಲ್ ಗೇಟ್ಸು, ಜೆಫ್ ಬಿಜೋಸ್ ಅವರು ನನ್ನ ಮುಂದೆ ಜುಜುಬಿ. ನನ್ನ ಮುಂದೆ ಅವರು ಏನು ಮಹಾ. ಅಷ್ಟೊಂದು ದುಡ್ಡು ಎಲ್ಲ ಇದೆಯಾ ನಿಮ್ಮ ಹತ್ತಿರ? ಈಗಿನ ಕಾಲದ ತರಹ ಗಾಡಿಗಳು, ಬಂಗಲೆಗಳು, ಸೌಕರ್ಯಗಳು ಅವೆಲ್ಲ ಇರಲಿಲ್ಲ ಬಿಡಿ ನಿಮ್ಮ ಹತ್ತಿರ. ಏನು ಬಂಗ್ಲೆಗೆ ಏನು, ಸ್ವರ್ಗನೇ ನಂದು. ಫೆರಾರಿ, ಲ್ಯಾಂಬರ್ಗಿನಿ ಎಲ್ಲ ಕಾರ್ಗಳು ಇದೆ ಬಿಡಿ. ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ನನ್ನ ಹತ್ತಿರ ದಿ ಒರಿಜಿನಲ್ ಪುಷ್ಪಕ ವಿಮಾನನೇ ಇದೆ. ಆದರೆ ಮೊದಲೇ ಯೋಚನೆ ಮಾಡಿ, ನಾನು ಅದನ್ನು ಪೇಟೆಂಟ್ ಮಾಡಿಸಿಕೋಬೇಕಿತ್ತು. ಇನ್ನೊಂದಿಷ್ಟು ದುಡ್ಡು ಮಾಡಬಹುದಿತ್ತು. ಅದೆಲ್ಲ ಸರಿ, ಗೋಲ್ಡ್ ಕಾರ್ಡ್ ಇದೆಯಾ? ಅಯ್ಯೋ ಸುಮ್ಮನಿರಿ. ಈಗಲೇ IRSನವರು ಬಾಗ್ಲನ್ನು ದಿನ ಬೆಳಗ್ಗೆ ನಾಕ್ ಮಾಡ್ತಾ ಇರ್ತಾರೆ. ನಮ್ಮ ರಿಲೇಟಿವ್ಸ್ಗಿಂತ ಅವರೇ ಜಾಸ್ತಿ ಬರ್ತಾರೆ. ಇವಾಗೆಲ್ಲ ಅವರನ್ನು ನೋಡಿದ್ರೆ ನಮ್ಮ ನಾಯಿ ಬೊಗಳೋದೇ ಇಲ್ಲ. ಬೈ ದ ವೇ, ಯಾರು ನಮ್ಮ ಹತ್ತಿರ ಸೌಕರ್ಯಗಳು ಇಲ್ಲ ಅಂತ ಹೇಳಿದ್ದು? ನನ್ನ ಹತ್ತಿರ ಬ್ಯಾಗ್ಸ್, ಶೂಸ್ ಇರೋದೆಲ್ಲ ಬ್ರ್ಯಾಂಡೆಡ್. ಲೂಯಿ ವಿಟಾನ್, ಪ್ರಾಡಾ, ಗುಚಿ, ಹರ್ಮೆಸ್ ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ. ಇನ್ಫ್ಯಾಕ್ಟ್ ಇವರು ಎಲ್ಲ ಶುರು ಮಾಡಿದ್ದೆ ನನಗೋಸ್ಕರ. ದ ಡೆವಿಲ್ ವೆರ್ಸ್ ಪ್ರಾಡಾ ಅಲ್ಲಿ ಮೆಲ್ ಸ್ಟ್ರೀಟ್ ನೀವೇನಾ ಅಕ್ಕ? ಬಿಡಿ, ಇನ್ನು ತುಂಬ ಕೆಲಿ ಉಪಯೋಗ ಇಲ್ಲ. ಬಹಳ ರಿಚ್. ನಮ್ಮ ತಲೆಯೆಲ್ಲ ಕಿತ್ತೋಗುತ್ತೆ ಬಾರಮ್ಮ. Scene 2. ಕುಬೇರನಿಗೆ ತಾನು ತುಂಬ ಶ್ರೀಮಂತ ಅಂತ ತುಂಬ ಹೆಮ್ಮೆ ಇತ್ತು. ತನ್ನ ಸಿರಿತನವನ್ನು ತೋರಿಸಿಕೊಳ್ಳಲು ಅವನು ಆಗಾಗ್ಗೆ ಭೂಲೋಕದಲ್ಲಿದ್ದ ರಾಜರುಗಳನ್ನು, ಸ್ವರ್ಗದ ದೇವತೆಗಳನ್ನು ಊಟಕ್ಕೆ ಕರೆಯುತ್ತಿದ್ದ. ಹೀಗೆ ಒಂದು ದಿನ ಅಂತಹ ಊಟದ ಕೂಟಕ್ಕೆ ಈಶ್ವರನನ್ನು ಕರೆದು ತನ್ನ ದೊಡ್ಡಸ್ತಿಕೆಯನ್ನು ತೋರಿಸಿಕೊಳ್ಳಬೇಕೆಂದು ಅನಿಸಿತು. ಅವನು ಕೈಲಾಸಕ್ಕೆ ಬಂದು ಲಾಬಿಯಲ್ಲಿ ಈಶ್ವರನಿಗೆ ಕಾಯುತ್ತಿದ್ದ. ಲೇ ಪಾರ್ವತಿ, ಬೇಗ ಬಾರೆ, ಅಲ್ಲಿ ಹೊರಗಡೆ ಕುಬೇರ ಆ್ಯಂಡ್ ವೈಫ್ ಬಂದಿದ್ದಾರೆ. ಏನು ಶೋ ಆಫ್ ಮಾಡಕ್ಕೆ ಬಂದಿದ್ದಾರೆ. ನನಗೆ ಯಾಕೋ 100% ಗ್ಯಾರಂಟಿ. ಅಯ್ಯೋ, ಮತ್ತೆ ಅವರ ಜಂಬದ ಮಾತನ್ನು ನಾನು ಕೇಳಲಾರೆ. ನಾನು ಮೀಟಿಂಗ್ನಲ್ಲಿದ್ದೀನಿ ಅಂತ ಹೇಳಿಬಿಡಿ. ಹೀಗೆ ನಂಗೆ ಯಾವಾಗಲೂ ಕೈ ಕೊಡ್ತಾ ಇರೋ. ಮಿಸ್ಸಸ್ ಕುಬೇರ ತುಂಬ ಸ್ಟೈಲ್ ಮಾಡ್ತಾಳೆ ಕಣ್ರಿ. ಯಾವಾಗಲೂ ತನ್ನ ಬ್ರ್ಯಾಂಡೆಡ್ ಬಟ್ಟೆ ಬರೆ ಹಾಕೊಂಡು ನಲಿತಾಳೆ. ನಿಮಗೇನು ಗೊತ್ತು ನನ್ನ ಕಷ್ಟ? ಈ ಕೈಲಾಸದಲ್ಲೂ ಒಂದು ಬ್ಯೂಟಿ ಪಾರ್ಲರು ಇಲ್ಲ. ನನ್ನ ನೇಲ್ಸ್ ಕೂಡ ಮಾಡಿಸ್ಕೊಂಡಿಲ್ಲ. ಪಾರ್ವತಿ ಸಪೋರ್ಟ್ ಇಲ್ಲದೆ ಈಶ್ವರ ಒಬ್ಬನೇ ಹೋಗಿ ಕುಬೇರನನ್ನು ಭೇಟಿ ಮಾಡುತ್ತಾನೆ. ಹೇ ಈಶ್ವರ, ನಾಳೆ ನಮ್ಮ ಮ್ಯಾನ್ಷನ್ಗೆ ನೀವೆಲ್ಲರೂ ಊಟಕ್ಕೆ ಬರಬೇಕು. ವಾಟ್ ಇಸ್ ಒಕೇಶನ್? ಒಂದು ಇವತ್ತು ಮುಂಚೆನೇ ಕಲಿಸ್ಬೇಕಿತ್ತಲ್ವಾ? ಸಾರಿ ಮ್ಯಾನ್, ನನಗೆ ಆನ್ ಕಾಲ್ ನಡೆಯುತ್ತಾ ಇದ್ದೆ ಈ ವಾರ. ಬರಲು ಆಗೋದಿಲ್ಲ. ಪಾರ್ವತಿ ಕೂಡ ಮೀಟಿಂಗ್ಗಳಲ್ಲಿ ಬ್ಯುಸಿ ಇದ್ದಾಳೆ. ನನ್ನ ಮಗ ಗಣೇಶ ಬರಬಹುದು ನಮ್ಮ ಪರವಾಗಿ. ದಟ್ಸ್ ಫೈನ್, ಕಳಿಸು ಗಣೇಶನ್ನ. ಗಣೇಶ, ನಾಳೆ ಕುಬೇರನ ಮನೆಗೆ ಹೋಗು ಊಟಕ್ಕೆ. ನಿನ್ನ ಮಹಿಮೆಯನ್ನ ತೋರಿಸುವವನಿಗೆ. Scene 3. ಕುಬೇರ ಅದಕ್ಕೆ ಒಪ್ಪಿ ತನ್ನ ಮನೆಗೆ
ಹಿಂತಿರುಗಿದ. ತನ್ನ ಮ್ಯಾನ್ಷನ್ಗೆ ದಿವ್ಯ ಅಲಂಕಾರ ಮಾಡಿಸಿದ. 1000 ಅತಿಥಿಗಳಿಗೆ ಆಗುವಷ್ಟು ಬಗೆ ಬಗೆಯ ಊಟ ತಿಂಡಿಗಳನ್ನು ಮಾಡಿಸಿದ. ಎಲ್ಲರೂ ಗಣೇಶನ ಆಗಮನಕ್ಕೆ ಕಾಯುತ್ತಿದ್ದರು. ನೋಡು, ನನಗೆ ತುಂಬ ಹಸಿವು ಆಗಿದೆ. ಮೊದಲು ಊಟ ಕೊಟ್ಬಿಡಿ, ಆಮೇಲೆ ನಿಮ್ಮೆಲ್ಲರನ್ನು ಬಂದು ಮಾತಾಡಿಸುತ್ತೇನೆ. ಗಣೇಶನಿಗೆ ತುಂಬಾ ಹಸಿವು ಆಗಿದೆ. ಎಲ್ಲರೂ ಅವನಿಗೆ ಬೇಗ ಬೇಗ ಊಟವನ್ನು ಬಡಿಸಿ. ಬಗೆ ಬಗೆಯ ತಿನಿಸುಗಳನ್ನು ಬಡಿಸಿ. ಯಾವುದನ್ನು ಮರೆಯಬೇಡಿ. ಗಣೇಶ ಅವುಗಳನ್ನೆಲ್ಲ ಒಂದೇ ಏಟಿಗೆ ತಿಂದು ಮುಗಿಸಿದ. ಮತ್ತಷ್ಟು ತಿನಿಸುಗಳು ಬಂದವು. ಅವನ್ನೂ ತಿಂದು ಬಿಟ್ಟ. ಆಳುಗಳು ಹಿಂದೆ ಹೋಗಿ ಮತ್ತೆ ಅಡುಗೆಯನ್ನು ತುಂಬಿಕೊಂಡು ಬಂದರು. ಬರುವ ಹೊತ್ತಿಗೆ ತಟ್ಟೆ ಖಾಲಿ ಆಗಿಬಿಟ್ಟಿತ್ತು. ಹೀಗೆ 1000 ಜನಕ್ಕೆ ಮಾಡಿಸಿದ ಎಲ್ಲ ಅಡುಗೆಯನ್ನು ಗಣೇಶ ಒಬ್ಬನೇ ತಿಂದು ಬಿಟ್ಟ. ಇದನ್ನೆಲ್ಲ ನೋಡಿದ ಸರ್ವರ್ಸ್ಗೆ ದಿಗಿಲು ಆಯಿತು. ಊಟನ ಜಾಸ್ತಿ ಹಾಕಿ, ಬೇರೆ ನನ್ನ ವೆರೈಟಿ ಇಲ್ವಾ? ಇಟಾಲಿಯನ್ ಬರ್ಗರ್ಸ್, ಬರೀ ನಮ್ಮ ಇಂಡಿಯನ್ ಕ್ಯುಸೀನ್ ಬಡಿಸ್ತಾ ಇದ್ದೀರಲ್ಲ. ಸ್ವಾಮಿ, ನಾವು ಇರೋದನ್ನೆಲ್ಲ ನಿಮಗೆ ಬರೆಸಿದ್ದೀವಿ. ಇನ್ನೂ ಅಡಿಗೆ ಮಾಡೋದಕ್ಕೆ ಟೈಮ್ ಬೇಕು. ನಿಮಗೆ ಇನ್ನೂ ಹೊಟ್ಟೆ ತುಂಬಿಲ್ಲವೇ? ಊಟಕ್ಕೆ ಕರೀದು ಇಷ್ಟೇ ಅಷ್ಟೇ ಅಂತ ಹೇಳ್ತೀರಾ? ಅಲ್ಲಿ ಸ್ವಿಗ್ಗಿ ಆದರೂ ಆರ್ಡರ್ ಮಾಡಿ, ಇಲ್ಲ ಅಂದರೆ ನಿಮ್ಮನ್ನೇ ತಿನ್ಬಿಡ್ತೀನಿ. Scene 4. ಕುಬೇರನ ಮನೆಯಲ್ಲಿ ನಡೆಯುತ್ತಿದ್ದ ಗಲಾಟೆ ಪಕ್ಕದ ಮನೆಗೆ ಕೂಡ ಕೇಳಿಸಿತು. ಅಲ್ಲಿ ವಿಶ್ರಾಮ ಮಾಡುತ್ತಿದ್ದ ಲಕ್ಷ್ಮಿ ಮತ್ತು ವಿಷ್ಣುವಿಗೆ ಯೋಚನೆಯಾಯಿತು. ಏನಿರಬಹುದು ಅಂತ ಕುಬೇರನ ಮನೆಗೆ ವಿಸಿಟ್ ಕೊಟ್ಟರು. ಹೈ ಕುಬೇರ, ವಾಟ್ಸಪ್? ಎಲ್ಲಾನು ಆರಾಮ? ಏನು ತುಂಬ ಸದ್ದು ಬರ್ತಾ ಇತ್ತು ನಿಮ್ಮ ಮನೆಯಿಂದ? ಹೌದು, ಬೆಳಗ್ಗೆಯಿಂದ ತುಂಬ ಒಳ್ಳೆಯ ವಾಸನೆ ಬರ್ತಾ ಇತ್ತು. ಪಾರ್ಟಿ ನಡೀತಾ ಇದೆಯಾ? ಹೆಚ್ಚುವರಿ ಪರ್ಮಿಷನ್ ತಗೊಂಡಿದ್ದೀರಾ? ಎನಿವೆ, ಶೌಟ್ ಮಾಡ್ತಾ ಇರೋದು ಯಾರು? ನನಗೆ ಇನ್ನು ಊಟ ಕೊಡ್ತೀರೋ ಇಲ್ವೋ? ಅಷ್ಟು ಹೊತ್ತಿಗೆ ಕುಬೇರ ಈಶ್ವರನಿಗೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಬರಲು ಕೇಳಿಕೊಳ್ಳುತ್ತಾನೆ. ಈಶ್ವರ ಪಾರ್ವತಿ ಅವಸರವಾಗಿ ಕುಬೇರನ ಮನೆಗೆ ಬಂದು ಸೇರುತ್ತಾರೆ. ಈಶ್ವರ, ನನ್ನನ್ನು ನಿನ್ನ ಮಗನಿಂದ ಕಾಪಾಡು. ಯಾಕೆ? ಏನು ಆಯ್ತು? ಎವ್ರಿಥಿಂಗ್ ಓಕೆ? ನನಗೆ ಇಲ್ಲಿ ಯಾರು ಊಟ ಸರಿಯಾಗಿ ಹಾಕ್ತಾ ಇಲ್ಲ. ನನಗೆ ಇನ್ನು ತುಂಬ ಹಸಿವು ಇದೆ. ಯಾರು ನನ್ನ ಮಾತು ಕೇಳ್ತಾ ಇಲ್ಲ ಅಪ್ಪ. ನಿನ್ನ ಹೊಟ್ಟೆ ತೂರಿಸಲು ಮನೆ ಊಟ ಆಗಲಿಲ್ಲ. ಹೋಗು ಮಗ, ಹೋಗು, ಛಟ್ ಹೌಸ್ಗೆ ಹೋಗು. ಅಲ್ಲಿ ನಿನ್ನ ಇಷ್ಟವಾದ ಪನ್ನೀರ್ ಪರಾಠ ಮತ್ತು ಮ್ಯಾಂಗೋ ಲಸ್ಸಿ ಕುಡಿ. ನಿನಗೆ ತೃಪ್ತಿ ಆಗುತ್ತದೆ. This party was a disaster. See you, uncle. ಇದನ್ನೆಲ್ಲ ಕಂಡ ಕುಬೇರನಿಗೆ ಈಶ್ವರನ ಮಹಿಮೆಯ ಬಗ್ಗೆ ಅರಿವಾಯಿತು. ತನ್ನ ಸೊಕ್ಕು ಮುರಿಯಿತು. ಅವನು ನಾಚಿಕೆಯಿಂದ ತಲೆ ತಗ್ಗಿಸಿ ಇನ್ನು ಎಂದೂ ತನ್ನ ಜಂಬವನ್ನು ತೋರಿಸಲು ಪ್ರಯತ್ನ ಮಾಡಲು ಹೋಗಲಿಲ್ಲ. ಬಟ್ ವೇಟ್, ಇಷ್ಟೆಲ್ಲ ಆದ್ಮೇಲೆ ಒಂದು ಪಂಚ್ ಡೈಲಾಗ್ ವಿತ್ ಮಾರಲ್ ಮಾಡಬೇಕು ಅಲ್ವಾ? ಸಾರಾಂಶ ಏನು ಅಂದರೆ, ನಿನ್ನ ಹತ್ತಿರ ದುಡ್ಡು ಐಶ್ವರ್ಯ ಇದೆ ಅಂತ ಬೀಗಬೇಡ. ಗಣೇಶನ ಕೈಯಲ್ಲಿ ರೋಸ್ಟ್ ಆಗಿರುವುದನ್ನು ನಾನು ಕಂಡಿದ್ದೇನೆ. ದಿ ಎಂಡ್. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ.